ಎನಗೆ ಭೋಗ ಭಾಗ್ಯವೂ ಬೇಡ, ಎನಗೆ ಜಪವು ತಪವೂ ಬೇಡ, ಎನಗೆ ನಿಮ್ಮ ತತ್ತು ಸೇವೆ ನಿತ್ಯವಾಗಲಿ ಎನ್ನುವಂತಹ ಮಾತಿನಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಸಮ್ಮಿಲನ ಆಗಿದ್ದೀರಿ. ಹಾಗೆ ಅಂತ ತಿಳ್ಕೊಂಡು ಸಾಹಸ ಮಾಡಿಕೊಳ್ತಾ ನಾವು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯರು ಬಹಳ ಸೊಗಸಾಗಿ ಈ ಪುಸ್ತಕವನ್ನ ಬರೆದಿದ್ರೆ. ನಮಗೂ ಬಹಳ ಪುಸ್ತಕ ಓದೋ ಹುಚ್ಚು. ನಾವು ಸಾಕಷ್ಟು ಶಿವಯೋಗಿಗಳ ಪುಸ್ತಕಗಳನ್ನ ಓದಿದ್ದೇವೆ. ಏಕದಾಗ ಎಲ್ಲ ಐತಂತ ತಿಳ್ಕೊಂಡು ಒಂದು ಪುಸ್ತಕ ಇದೆ. ಆಮೇಲೆ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಒಂದೊಂದು ಪುಸ್ತಕ ಇದೆ. ಮತ್ತೆ ಯೋಗಿ ಆತ್ಮಕಥೆ ಅಂತ ಒಂದು ಪುಸ್ತಕ ಇದೆ. ಆ ಸಾಲಿನಲ್ಲಿ ಈ ಪುಸ್ತಕ ಕೂಡ ಬರಲಿ ಹಾಗೆ ಅಂತ ತಿಳ್ಕೊಂಡು ನಮ್ಮದೊಂದು ಅಪೇಕ್ಷೆ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ, ಪೂಜ್ಯ ಗುರುಗಳು ನನಗ ನಮ್ಮ ಗುರುಗಳು ಹೆಂಗೋ ಹಂಗ ಕಕ್ಕಲಕೋಟೆ ತಾತ್ನವರು, ನಮ್ಮ ಗುರುಗಳು ಹೆಂಗೋ ಹಂಗ ಬಳಗಾನೂರಿನ ವೀರಭದ್ರ ತಾತ್ನವರು, ನಮ್ಮ ಗುರುಗಳು ಹೆಂಗೋ ಹಂಗ ನೀಲಗಲ್ಲಿನ ತಾತ್ನವರು. ಇವರು ನಮಗ ಒಟ್ಟು ಒಬ್ಬರು ಗುರುಗಳಿಲ್ಲ, ಬದಲಿಗೆ ನಮಗ ನಾಲ್ಕು ಜನ ಒಂದಾ ಜನ್ಮದಾಗ ನಾಲ್ಕು ಜನ ಏನು ಗುರುಗಳನ್ನ ದರ್ಶಿಸುವಂತಹ, ಅವರ ಪಾದ ಸ್ಪರ್ಶ ಮಾಡುವಂತಹ, ಅವರ ಸೇವೆ ಮಾಡುವಂತಹ ಸೌಭಾಗ್ಯ ನನ್ನದು ಕೂಡ ಹಾಗೆ ಪುಣ್ಯ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ, ಆ ಗುರುಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು, ವಿಜ್ಞಾಪ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಗುರುಗಳು ಆರೋಗ್ಯ ಕಡೆ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ, ಮಾನವ ಕಡೆ ಬನ್ನಿ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಬರ್ತಾ ಇಲ್ಲ. ಹೀಗಾಗಿ ಮತ್ತೊಮ್ಮೆ ಅವರ ಪಾದದಲ್ಲಿ ಭಿನ್ನ ಮಾಡ್ಕೊಳ್ತೇವೆ. ಒಂದು 10 ದಿನದಿಂದ 1 ತಿಂಗಳ ತನ ಮಾನವಿ ಮಠದಲ್ಲಿ ಬಂದು ನೆಲೆಸಬೇಕು. ಆ ಮೂಲಕವಾಗಿ ಎಲ್ಲ ಚಿಕಿತ್ಸೆಗಳ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತೇವೆ ಹಾಗೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಗುರುಗಳ ಪಾದಕ್ಕೆ ವಿನಯಿಸ್ಕೊಳ್ತಾ, ಮತ್ತೆ ಎಲ್ಲ ಭಕ್ತರಿಗೆ ಒಂದು ಮಾತು ಹೇಳೋದೈತನ. ನಾನು 3 ವರ್ಷ ಆಯ್ತು ಬರ್ಲಿಕ್ಕೆ, 3 ವರ್ಷ ಕಪ್ಪೆ ಬರ್ತಾ ಇದ್ದೇವೆ. 3 ವರ್ಷದಿಂದ ಹೇಗಿತ್ತು ಹಾಗೆ ಇದೆ ಚಲಮಂಟಪ. ನೀವು ಕೂಡ ಬರಕತ್ತೀರಿ. ಹೀಗಾಗಿ ನಮ್ಮ ಎಲ್ಲ ಶಿವಾಚಾರ್ಯ ರಾಯಚೂರು ಮತ್ತೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಯಾವುದೇ ಮಠ ತಗೊಂಡ್ರು ಕೂಡ ಕಂಬಾಳಿ ಮಠಕ್ಕೆ ಇದ್ದಷ್ಟು ಶಿಶು ಮಕ್ಕಳು ಯಾವ ಮಠಕ್ಕೂ ಇಲ್ಲ ಹಾಗೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಬೋದು ನಾವು. ಹೀಗಾಗಿ ನೀವೆಲ್ಲರೂ ಕೂಡ ಯಾರ್ಯಾರ ಶಕ್ತಿ ಅನುಸಾರ 5,000, 10,000, 50,000ವನ್ನ ಮಠಕ್ಕೆ ಅರ್ಪಣೆ ಮಾಡಿ ಈ ಮುಂದಿನ ಸಲ ನಾವು ಪುಣ್ಯ ಸ್ಮರಣೆಯನ್ನ ಇದರ ಉದ್ಘಾಟನೆ ಮೂಲಕವಾಗಿ ನಾವೆಲ್ಲರೂ ಕೂಡ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಎಲ್ಲ ಭಕ್ತರಿಗೆ ನಾವು ಆಜ್ಞೆಯನ್ನ ಮಾಡಬೇಕಾಗ್ತದೆ. ಹೀಗಾಗಿ ನಿಮ್ಮ ಶಕ್ತಿ ಅನುಸಾರ ನೀವು ದುಡಿದಿರುವಂತಹ ಧರ್ಮದಿಂದ ದುಡಿದಿರುವಂತಹ ಆ ಒಂದು ದುಡ್ಡು ಗುರುಗಳ ಮಠಕ್ಕೆ ಅರ್ಪಣೆ ಆಯ್ತಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಬಡ ಬಗ್ಗರೆಲ್ಲ ಮದುವೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದ, ಪುಣ್ಯ ಸ್ಮರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅನ್ನುವಂತಹ ವಿಚಾರವನ್ನ ತಮ್ಮೆಲ್ಲರಲ್ಲಿ ಹೇಳ್ತಾ, ಒಟ್ಟಿನಲ್ಲಿ ಇದೊಂದು ಸೊಗಸಾದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಗುರುಗಳ ಆಶೀರ್ವಾದಕ್ಕೆ ಪಡಿತಾ ಇದ್ದೀವಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಿ ಸನ್ಮಾನಗಳು ಉಂಟು ಮಾಡಲಿ ಹಾಗೆ ಅಂತ ಹೇಳ್ಕೊಂಡು ಶುಭವನ್ನ ಹಾರೈಸಿ ಮಾತುಗಳನ್ನು